ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಎಲ್ಲ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾನು 3ನೇ ತಾರೀಕು ಇವತ್ತು ಲೇಟ್ ಆಗಿಬಿಡ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು 31ನೇ ತಾರೀಕೆ ಮಾಡಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನನ್ನದು ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಳಿಗೇನು ದೊಡ್ಡ ಫಾಲೋವರ್ಸು, ವಿಶ್ ಮಾಡಲೇಬೇಕು ಹಂಗೆ ಹಿಂಗೆ ಅಂತ ಏನು ಅಂದ್ಕೊಳ್ಳೋದು ಬೇಡ. ಬಟ್ ನನಗೆ ಎಷ್ಟು ಈಗ ನನಗೆ 40 ಫಾಲೋವರ್ಸ್ ಆಗಿದ್ದಾರೆ. ಅದೇ ನನ್ನ ದೊಡ್ಡ ವಿಷಯ. ಯಾಕಂದರೆ ನನಗೆ ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗಲ್ಲ, ಅಷ್ಟು ಒಂದು ಫ್ರೆಂಡ್ಸು ಇಲ್ಲ ನನಗೆ. ನಾನು ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಅಷ್ಟು ಸರೌಂಡಿಂಗಲ್ಲಿ ಇರ್ತಾರೆ. ಆಮೇಲೆ ಆ ಕೆಲಸ ಬಿಟ್ಟಿದ ತಕ್ಷಣ ಆ ಫ್ರೆಂಡ್ಸ್ ಹಂಗೆ ಹೋಗಿಬಿಡ್ತಾರೆ. ಅದಾದಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಸು ಸ್ವಲ್ಪ ಜನ ನೋಡ್ತಾರೆ, ಸ್ವಲ್ಪ ಜನ ನೋಡೋಲ್ಲ, ಆ ಥರನೇ. ಸೊ ನನಗೆ ಅಷ್ಟು ದೊಡ್ಡ ಸರೌಂಡಿಂಗ್ ಇಲ್ಲ ಆ್ಯಕ್ಚುಲಿ. ಸೊ ಇರೋರ್ಗಾದರೂ ನಾನು ವೀಡಿಯೋ ಮಾಡಬೇಕು, ನನ್ನ ಥ್ಯಾಂಕ್ಸ್ ಹೇಳಬೇಕು ಅಂತೇಳಿ. ನನ್ನ 2025 ನನ್ನ ಜೊತೇಲಿ ಯಾರ್ಯಾರು ಇದ್ದಿದ್ದಾರೆ ಮತ್ತು ದೇವರು ನನ್ನ ಇದುವರೆಗೂ ಹೇಗೆ ನಡೆಸ್ಕೊಂಬಂದಿದ್ದಾರೆ ಅಂತ ಹೇಳಿ ಒಂದು ಥ್ಯಾಂಕಿಂಗ್ ಮೆಸೇಜ್ ಹೇಳಬೇಕು ಅಂತ ಆಸೆಪಟ್ಟೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಮಾಡೋಕ್ಕಾಗಿರಲಿಲ್ಲ. ನನ್ನ ಹೆಲ್ತ್ ಇಶ್ಯೂ ಅಂತ ಹೇಳಿದ್ದೇನಲ್ಲ, ಅದು ನನ್ನದು ಸ್ಪೈನ್ ಸ್ವಲ್ಪ ಇಶ್ಯೂ ಇದೆ. ಒಂದು 2 ಇಯರ್ಸ್ ಬ್ಯಾಕ್ ನನಗೆ ತುಂಬ ಪೇಯ್ನ್ ಇತ್ತು. ಅದಾದಮೇಲೆ ಈಗ ಅದೇ ಥರ ಶುರು ಆಗಿಬಿಟ್ಟಿದೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ, ಫಿಸಿಯೋಥೆರಪಿಗೆ ಹೋಗ್ತಿದ್ದೀನಿ. ಸೊ ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ ವೀಡಿಯೋ. ಮೊದಲು ದೇವ್ರು ನನಗೆ ಆ ಥರ ಕರುಣೆ ತೋರಿಸಿ ನಾನು ಇದುವರೆಗೂ ನನ್ನ ಜೀವಂತವಾಗಿಟ್ಟಿದ್ದಾರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ನನ್ನ ಫ್ಯಾಮಿಲಿ ಮೆಂಬರ್ಸು ಮತ್ತು ನನ್ನ ಜೊತೆಲಿದ್ದವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಾನು ದೇವ್ರ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ನನ್ನ ಮೈಯಲ್ಲಿ ಬಂದುಬಿಟ್ಟು 5 ಆಪ್ರೇಷನ್ ಆಗಿದೆ. 2 ಮೇಜರ್ ಆಪ್ರೇಷನ್ನು. ಅದು ಆಪ್ರೇಷನ್ನೆಲ್ಲ ಆಗುವಾಗ ಬರ್ದು ತಗೊಂಡ್ರು. ಏನಾದರೂ ಆದರೂ ನಮಗೆ ರೆಸ್ಪಾನ್ಸಿಬಿಲಿಟಿ ನಮ್ಮದು ಹಾಸ್ಪಿಟಲ್ದು ಡಾಕ್ಟ್ರದ್ದಿಲ್ಲ ಅಂತ. ಬಟ್ ದೇವರ ಚಿತ್ತ ಇತ್ತು ನಾನು ಈ ಲೋಕದಲ್ಲಿ ಇರಬೇಕು ಮತ್ತು ನನ್ನ ಮಕ್ಕಳಿಗೆ ತಾಯಿ ಆಗಿರಬೇಕು ಅಂತ. ಅದರಿಂದ ನನ್ನ ಇದುವರೆಗೂ ಜೀವಂತವಾಗಿ ದೇವ್ರು ನಡೆಸ್ಕೊಂಬರ್ತಾಯಿದ್ದಾರೆ. ಎಷ್ಟೋ ಕಷ್ಟ ಇದೆ, ಎಷ್ಟೋ ಅವಮಾನಗಳು, ಎಷ್ಟೋ ಅಸಹ್ಯವಾದ ಮಾತುಗಳು ಕೇಳಿಕೊಂಡು ಎಲ್ಲ ಕೂಡಿ ಬಂದಿಲ್ಲ. ಒಳ್ಳೆ ವಾತಾವರಣ ಇರಲಿಲ್ಲ. ನಾನು ನಂಬಿರುವ ನನ್ನ ದೇವರು ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸು ನನ್ನ ನೋಡಬೇಕಂತ ಏನು ಅವಶ್ಯಕತೆಯೇ ಇಲ್ಲ. ನಾನು ಅವ್ರು ಏನು ಬೈದರೂ ನನಗೇನು ಅನ್ಸುತ್ತೆ ಅಂದರೆ, ಅವ್ರು ಹಂಗೆ ಮಾತಾಡಬೇಕು. ನೋಡೋರು ನೋಡಬೇಕಾಗಿತ್ತು ನಮ್ಮನ್ನ. ಇವ್ರು ನೋಡಿದ್ದಾರೆ ಅಂದರೆ ಅದು ಗ್ರೇಟೇ ಅಲ್ವಾ. ಇವ್ರು ಏನಾದ್ರು ಮಾತಾಡಿ ನಮ್ಮ ಚಪ್ಪಲಿ ತಗೊಂಡು ನೋಡಿದ್ರೂ ಪರವಾಗಿಲ್ಲ, ನಾವು ಓಡಿಸ್ಕೊಬೇಕು. ಆದರೆ ನೋಡಬೇಕಾಗಿರೋ ನೋಡಿದರೆ ನಾವು ಯಾಕೆ ಈ ಥರ ಇರ್ತಾಯಿದ್ವಿ ಅಂತ ಒಂದೇ ಒಂದು ಆ ನೆನಪು ಮಾತ್ರ ನನಗೆ ಹೋಗೋದೇ ಇಲ್ಲ. ಸೊ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಯಾವತ್ತಿಗೂ ನನಗೆ ಕೋಪ, ದ್ವೇಷ ಏನೂ ಇಲ್ಲ. ನಾನು ಯಾವತ್ತೂ ಎಲ್ಲರೂ ನಿಜ ನಾನು ಅಂದ್ಕೊತೀನಿ, ತಾಯಿ ತಂದೆ ಕಷ್ಟಪಟ್ಟು ಅವ್ರ ಜೊತೇಲಿ ಇಟ್ಕೊಂಡು ಬೆಳೆಸಿದ್ರು ತಾಯಿ ಅವ್ರ ತಾಯಿನ ಅವ್ರ ತಂದೆನ ಕೆಟ್ಟ ಮಾತಲ್ಲಿ ಬೈಯೋದು, ನೀನೇನು ಹೇಳೋದು ಅಂತೆಲ್ಲ ಮಾತಾಡೋದು. ಗೊತ್ತಿಲ್ಲ ಅವ್ರಿಗೆ ಹೆಂಗೆ ಆ ಥರ ಧೈರ್ಯ ಬರುತ್ತೋ, ಅವ್ರಿಗೆ ಹೆಂಗೆ ಮನಸ್ಸು ಬರುತ್ತೋ ಆ ಥರ ಎಲ್ಲ ಮಾತಾಡೋಕ್ಕೆ. ಬಟ್ ನನಗೆ ನನ್ನ ತಾಯಿ ಆಗಲಿ, ನನ್ನ ಬೆಳೆಸ್ದವ್ರನ್ನಾಗಲಿ, ಅವ್ರು ಏನೇ ಬೈದರೂ ಏನೇ ಮಾಡಿದ್ರೂ ನನಗೆ ಮಾತಾಡೋಕ್ಕೆ ಮನಸ್ಸೇ ಬರಲ್ಲ. ಅದು ಹೆಂಗೋ ನಂಗೆ ಗೊತ್ತಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ತಾಯಿಯ ಪ್ರೀತಿ, ನನ್ನ ತಂದೆಯ ಪ್ರೀತಿ ಜೊತೇಲಿದ್ದು ಬೆಳೆಯೋಕ್ಕೆ ನನಗೆ ದೇವರು ನನಗೆ ಆಶೀರ್ವಾದ ಕೊಟ್ಟಿಲ್ಲ. ಕಷ್ಟಪಟ್ಟು ನನ್ನ ತಾಯಿ ನನ್ನ ಬೆಳೆಸಿ, ನನ್ನ ತಾಯಿ ಜೊತೆ ನನ್ನ ಪ್ರೀತಿಯಿಂದ ಎಲ್ಲ ನನಗೆ ದೊರಕಿಬಿಟ್ಟಿದ್ರೆ ನಾನು ದೇವರ ಪ್ರೀತಿನ ಒಂದೊಂದು ಕ್ಷಣನೂ ನಾನು ಅನುಭವಿಸೋಕ್ಕೆ ಚಾನ್ಸ್ ಇರಲಿಲ್ಲ ಅಂದ್ಕೊಳ್ತೀನಿ. ಅದಕ್ಕೆ ದೇವರು ನನಗೆಲ್ಲ ಕಷ್ಟನೂ ಬರಲಿಕ್ಕೆ ಅನುಮತಿ ಮಾಡಿದ್ದಾರೆ. ಎಲ್ಲ ನನಗೆ ಬಂದಿರೋ ನನ್ನ ಲೈಫಲ್ಲಿ ನನಗೆ 34 ವರ್ಷದಲ್ಲೂ ನನಗೆ ಎಲ್ಲ ಚಾಲೆಂಜಸ್ನೂ ದೇವ್ರು ಏನಕ್ಕೆ ಅನುಮತಿ ಮಾಡಿದ್ದಾರೆ ಅಂದರೆ, ನಾನು ಅವರ ಪ್ರೀತಿ ನಾನು ಒಂದೊಂದು ಕ್ಷಣನೂ ಅನುಭವಿಸ್ಬೇಕು ಅಂತ ನಾನು ವಿಶ್ವಾಸಿಸ್ತೀನಿ. ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಈ ದಿನ ಪೂರ್ತಿ, ಈ ವರ್ಷ
ಪೂರ್ತಿ ಎಷ್ಟೇ ಹೇಳಿದ್ರೂ ಸಾಕಾಗಲ್ಲ. ಅಷ್ಟು ಒಳ್ಳೆಯದು ಮಾಡಿದ್ದಾರೆ. ದೇವರ ಕನಿಕರ, ದೇವರ ಪ್ರೀತಿ, ದೇವರ ಸಹನೆ ನನ್ನ ಮೇಲೆ ಜಾಸ್ತಿನೇ ಇದೆ. ಅದರಿಂದನೇ ನಾನು ಇದುವರೆಗೂ ಬದುಕಿದ್ದೀನಿ. ನೀವು ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ನೋಡಿ, ಒಂದು ಮಗು ತಾಯಿ ಇಲ್ದಿರ ಬೆಳ್ದು, ತಾಯಿ ಪ್ರೀತಿ ಇಲ್ದಿರ ಬೆಳ್ದು, ನನಗೆ ನನ್ನ ಮಕ್ಕಳು ಹುಟ್ಟಾದ್ಮೇಲೆ ತಾಯಿ ಪ್ರೀತಿ ಅಂದರೆ ಏನು, ತಾಯಿ ಅಂದರೆ ಹಿಂಗೆ ಇರ್ತಾಳೆ, ತಾಯಿ ಅಂದರೆ ಪೊಸೆಸಿವ್ನೆಸ್ ಇರುತ್ತೆ ಅಂತ ಎಲ್ಲ ಅರ್ಥ ಮಾಡ್ಕೊಂಡಿದ್ದು ನಾನು ತಾಯಿ ಆದಮೇಲೆ. ಅದುವರೆಗೂ ನನಗೆ ಆ ಜ್ಞಾನನೇ ಇರಲಿಲ್ಲ. ದೇವರು ಅದು ಹೆಂಗೆ ನಡೆಸಿದಾರೋ ನನ್ನ ಗೊತ್ತಿಲ್ಲ. ನಾನು ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಿದ್ದು, ಬಟ್ ನನ್ನ ಜೊತೆ ಓದಿದ್ದವರೆಲ್ಲ, ನಾನೇನು ಅವ್ರನ್ನ ಡಿಮೋಟಿವ್ ಆಗಿ ಏನು ಮಾತಾಡ್ತಾ ಇಲ್ಲ, ಹೇಳ್ತಾ ಇದ್ದೀನಿ, ನನ್ನ ಜೊತೆ ಓದೋರುಕ್ಕಿನ್ನ ನನ್ನ ಒಂದು ಪಟ್ಟು ಮೇಲೇ ಇಟ್ಟಿದ್ದಾರೆ. ಅದೆಲ್ಲ ದೇವರ ಕೃಪೆನೇ ಅಲ್ವಾ. ಮತ್ತು ನಾನು ಮಾಡಿರೋ, ಅವರು ನನ್ನ ದೊಡ್ಡವ್ರ ಮಾತು ಕೇಳ್ದಿರ ನಾನು ಮಾಡಿರೋ ತಪ್ಪುಗಳಿಗೆಲ್ಲ ದೇವರು ನನ್ನ ಜೊತೆ ನಿಂತು, ಸರಿ ನೀನೇನೋ ಮಾಡಿಬಿಟ್ಟೆ, ನಾನಿದ್ದೀನಿ ನಿನ್ನ ಜೊತೆ, ಅರೆ ನಿನ್ನ ಯಾರ ಹತ್ರನೂ ಕೈ ಚಾಚ್ತಿರಂಗೆ ನಿಲ್ಲಿಸ್ತೀನಿ ಅಂತ ಹೇಳಿ ಇದುವರೆಗೂ ನಾನು ಯಾವತ್ತೂ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಇದುವರೆಗೂ ನಾನು ನಿಜ ನನಗೆ ಪ್ರೌಡಾಗಿ ನನ್ನ ಮೇಲೆ ಫೀಲ್ ಆಗ್ತಾಯಿಲ್ಲ. ಪ್ರಾಮಿಸ್ ಹೇಳ್ತೀನಿ, ನನ್ನ ಮೇಲೆ ಫೀಲ್ ಆಗ್ತಾಯಿಲ್ಲ. ಎಲ್ಲ ದೇವರ ಕೃಪೆ ಇಲ್ದಿರ ಇದ್ದರೆ ನನ್ನ ಮಕ್ಕಳಿಗೆ ನನ್ನ ತಾಯಿಯಾಗಿರೋಕ್ಕೆ ಚಾನ್ಸೇ ಇಲ್ಲ. ಅಷ್ಟೆಲ್ಲ ಮಾಡಿರೋ ನನ್ನ ದೇವ್ರನ್ನ ನಾನು ಹೆಂಗೆ ಇನ್ನೂ ದೇವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಕಾಗಲ್ಲ. ನಾನು ದೇವ್ರಿಗೋಸ್ಕರ ಯಾವ ವಿಧದಲ್ಲಾದರೂ ಏನಾದರೂ ನಾನು ಮಾಡ್ತಾನೆ ಇರ್ತೀನಿ. ಖಂಡಿತ ಈಗ ನಾನು ದುಡಿಯೋದು ನನ್ನ ಮಕ್ಕಳಿಗೋಸ್ಕರ ಮತ್ತು ನನ್ನ ಫ್ಯಾಮಿಲಿ. ಪ್ರಾಣಿಗಳಿದೆಲ್ಲ ನಮ್ಮ ಮನೇಲಿ, ಪ್ರೈಸ್ ಇದ್ದಾಳೆ, ಕೋಳಿಗಳಿದೆ, ಮತ್ತು ಮೀನು ಇದೆ. ಅವ್ರನ್ನ ನೋಡ್ಕೊಳ್ಳೋಕ್ಕೆ ನಂಗೆ ಆಗ್ತಾಯಿಲ್ಲ. ಬಟ್ ದೇವರು ನನಗೆ ದೇವರು ನನ್ನ ಒಳ್ಳೆ ಸ್ಥಾನದಲ್ಲಿ ಇಡ್ತಾರೆ. ಆ ಸ್ಥಾನದಲ್ಲಿದ್ದಾಗ ನಾನು ಯಾವ ಥರ ಕಷ್ಟಪಡ್ತಾಯಿದ್ನೋ ಅಂಥವ್ರನ್ನ ನಾನು ನೋಡ್ಕೊಬೇಕು ಅಂತ ನಂಗೆ ತುಂಬ ಇಷ್ಟ. ಆಮೇಲೆ ನನ್ನ ಬೆಳೆಸಿದವ್ರಿಗೆ ಅವರು ನೆನೆಸು ಕೂಡ ನೋಡಿರಬಾರ್ದು, ಅಷ್ಟು ನಾನು ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಬಟ್ ಖಂಡಿತ ನನ್ನ ದೇವರು ನನ್ನ ನಡೆಸ್ತಾರೆ ಅಂತ ವಿಶ್ವಾಸಿಸ್ತೀನಿ. ಅದು ಖಂಡಿತ ನನಗೆ ಮಾಡ್ತಾರೆ. ನಾನು ಉದ್ಧಾರ ಆಗಬೇಕು, ನಾನೇ ಚೆನ್ನಾಗಿರಬೇಕು ಅಂತ ಹೇಳಿಲ್ಲ. ನನ್ನ ನೋಡ್ಕೊಂಡಿರೋರಿಗೆ, ನಂತರ ಇದ್ದವ್ರಿಗೆ ನಾನು ಸಹಾಯ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಖಂಡಿತ ಅದು ಮಾಡೋಕ್ಕೆ ದೇವರು ನನಗೆ ಕೃಪೆ ಮಾಡ್ತಾರೆ, ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಫ್ಯಾಮಿಲಿ ಅಂದರೆ ಯಾರನ್ನ ಹೇಳ್ತೀನಿ ಅಂದರೆ, ನನ್ನ ಬೆಳೆಸಿದವರು, ನನ್ನ ತಾಯಿಯ ಜೊತೆಯಲ್ಲಿ ಹುಟ್ಟಿದವರು, ಆ ವಿಡಿಯೋ ಹಾಕ್ತೀನಿ. ನಿಮಗೆ ಟೈಮ್ ಸಿಕ್ಕಿದ್ರೆ ದಯವಿಟ್ಟು ಅದು ನೋಡಿ. ಮತ್ತು ನನ್ನ ಜೊತೆಯಲ್ಲಿ ಇರೋರ ಬಗ್ಗೆನೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ, ಜಸ್ಟ್ ಒಂದು ಗ್ರೇಟ್ಫುಲ್ನೆಸ್ ಅಷ್ಟೇ, ಬೇರೆ ಏನಿಲ್ಲ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.